ಮಹಾ ಕೈಲಾಸವನ್ನೇ ಮನೆ ಮಾಡಿಕೊಂಡು ಕಾಮೇಶ್ವರ ಕಾಮೇಶ್ವರಿಯರು ಬ್ರಹ್ಮರಂಧ್ರ ಈ ಸಹಸ್ರಾರದಲ್ಲಿ ಇಬ್ಬರು ನೆಲೆಸಿದ್ದಾರೆ. ಎಲ್ಲರ ಸಹಸ್ರಾರದಲ್ಲೂ ಇದ್ದಾರೆ. ಆ ದೇವಿ ಮೃದು ದೋರ್ಲತಾ ಅಂತ ಅವಳು ತಾವರೆ ದಂಟಿನ ಹಾಗೆ ಅಷ್ಟು ಕೋಮಲವಾಗಿರುವಂತಹ ತೋಳುಳ್ಳವಳು ಅಂತ ವರ್ಣನೆ ಇದೆ. ಅವಳು ಕರುಣಾಮೂರ್ತಿ, ದಯಾಮೂರ್ತಿ ಆ ತಾಯಿ. ಯಾರು ಆತ್ಮವಿದ್ಯೆಯನ್ನು, ಮಹಾವಿದ್ಯೆಯನ್ನು, ಶ್ರೀವಿದ್ಯೆಯನ್ನು ಯಾರು ಸಂಪೂರ್ಣವಾಗಿ ಅವಳಿಂದ ಅನುಗ್ರಹಿಸಲ್ಪಟ್ಟು ಅದನ್ನು ಧ್ಯಾನ ಮಾಡ್ತಾರೋ ಷಟ್ಚಕ್ರ ದಾರಿಯಲ್ಲಿ ಹೋದಾಗ ಸಹಸ್ರಾರದಲ್ಲಿ ಅವಳ ದರ್ಶನವನ್ನು ಯೋಗಿಗಳು, ಸಾಧಕರು ಮಾಡ್ತಾರೆ. ಇಲ್ಲ, ಆ ತಾಯಿಯನ್ನು ಸಪ್ತ ಮಾತೃಕಾ ರೂಪದಲ್ಲಿ, ಮಾತೃಕೆ ರೂಪದಲ್ಲಿ ಆ ಇಂದ ಕ್ಷವರೆಗೂ ಇರೋ ಅಕ್ಷರಗಳು ಸ್ವರ, ವ್ಯಂಜನ, ಯೋಗವಾಹಕ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಪದಗಳನ್ನು ಮಾಡಿ, ವಾಕ್ಯಗಳನ್ನು ಮಾಡಿ, ಆ ವಾಕ್ಯಕ್ಕೆ ಪದಕ್ಕೆ ಭಾವ ಕೊಟ್ಟು ಭಕ್ತಿಯಿಂದ ರಸವತ್ತಾಗಿ ಮಾಡಿ ಅದರಲ್ಲಿ ಪ್ರೀತಿಯನ್ನು ತುಂಬಿ ಭಕ್ತಿ ಪ್ರೀತಿಯಿಂದ ಆ ತಾಯಿನ ಸ್ತುತಿ ಮಾಡಿದ್ರೆ, ಒಂದು 4 ನಾಮದಲ್ಲಿ ಸ್ತುತಿ ಮಾಡಿದ್ರೂ ಕೂಡ ಅವಳು ದರ್ಶನ ಕೊಡ್ತಾಳೆ. ಆ ಪರಾಶಕ್ತಿ ನಮ್ಮಲ್ಲಿರುವ 10ನೇ ಧಾತುವಿಗೆ ಪರಾಶಕ್ತಿ. 9 ಧಾತು ನಿಮಗೆ ಗೊತ್ತಿದೆ: ಚರ್ಮ, ರಕ್ತ, ಮಾಂಸ, ಮೂಳೆ, ಮೇಧಸ್ಸು, ಮಜ್ಜೆ, ಶುಕ್ಲ, ಮತ್ತೆ ಪ್ರಾಣ, ಜೀವ. ಈ ಶಿವ ಮತ್ತು 4 ಶಿವಧಾತು, 5 ಶಕ್ತಿ ಧಾತು ಸೇರಿ ನಮ್ಮ ದೇಹ ಆಗಿರೋದು. 9 ಧಾತುಗಳನ್ನು ಮೀರಿದ 10ನೇ ಧಾತುವನ್ನು ಪರಾಶಕ್ತಿ ಅಂತ ಕರಿತೀವಿ. ಆ ಪರಾಶಕ್ತಿ ಎಷ್ಟು ಅವಳು ನಮ್ಮಲ್ಲಿ ಹಾಸು ಹೊಕ್ಕಾಗಿ ಕೆಲಸ ಮಾಡ್ತಾಳೆ ಅಂದರೆ, ಗುರುಮೂರ್ತಿ ಆಗ್ತಾಳೆ, ಜೊತೆಗೆ ಆ ಗುರು ಕೊಟ್ಟ ದೀಕ್ಷೆಯೂ ಆಗ್ತಾಳೆ. ಅವಳು ಆ ದೀಕ್ಷೆ ಆದಾಗ ಆ ನಿಷ್ಠೆಯಿಂದ ಆ ದೀಕ್ಷೆಯನ್ನು ತಗೊಂಡು ಯಾವ ಸಾಧಕನು ಅಂತರ್ಯಾಮಿ ಗುರುವನ್ನು, ಹೊರಗಿನ ಗುರುವನ್ನು ಕನೆಕ್ಟ್ ಮಾಡಿಕೊಂಡು ಆ ದೀಕ್ಷೆಯನ್ನು ಯಾರು ಅವನು ನಿಷ್ಠೆಯಿಂದ ಪರಿಪಾಲಿಸ್ತಾನೋ, ಆ ದೀಕ್ಷೆಗೆ ಅನುಸಾರವಾಗಿ ನಡ್ಕೊಳ್ತಾನೋ, ಅವನಲ್ಲಿ ಅಜ್ಞಾನವನ್ನು ಹೋಗಲಾಡಿಸಿ ಬುದ್ಧಿಯನ್ನು ಪ್ರಚೋದನೆ ಮಾಡಿ ಅವನಲ್ಲಿ ಪ್ರಜ್ಞೆಯನ್ನು ಜಾಗೃತ ಮಾಡಿ ಆ ಪ್ರಜ್ಞೆಯಲ್ಲಿ ಕೊಡುವ ಜ್ಞಾನ ಏನಿದೆ ಆ ಘನರೂಪವಾದ ಜ್ಞಾನವನ್ನು ಕೊಡ್ತಾಳೆ. ನೋಡಿ, ಸಮುದ್ರದ ನೀರನ್ನು ತೆಗೆದು ಮಡುವಾಗಿ ಮಾಡಿ ಆ ಸಮುದ್ರದ ನೀರನ್ನು ಹಾಗೆ ಆವಿಯಾಗೋ ಬಿಟ್ಟರೆ ಉಪ್ಪಾಗತ್ತೆ, ಕ್ರಿಸ್ಟಲ್ ಅದು. ಅದನ್ನು ಹೇಳ್ತಾರೆ ಕ್ರಿಸ್ಟಲೈಸ್ಡ್ ಜ್ಞಾನ ಅಂತ. ಆ ಥರ ಬೇಕಾದಷ್ಟು ಜ್ಞಾನವನ್ನು ನಮಗೆ ಎಲ್ಲ ನದಿಗಳು ಬಂದು ಸಮುದ್ರಕ್ಕೆ ಸೇರಿದ ಹಾಗೆ ಎಲ್ಲೆಲ್ಲ ಜ್ಞಾನ, ಎಲ್ಲ ಸರ್ವಜ್ಞಾನವೂ ನಮ್ಮಲ್ಲಿ ಸೇರಿಕೊಂಡು ಆ ಕ್ರಿಸ್ಟಲೈಸ್ ಆಗತ್ತೆ. ಅದು ಪ್ರಜ್ಞಾಘನ ಅಂತ ಹೇಳ್ತಾರೆ, ಪ್ರಜ್ಞಾನ ಘನ. ನಮಗೆ ಬೇಕಾದಾಗ ಆ ಉಪ್ಪನ್ನು ಹೇಗೆ ನೀರಲ್ಲಿ ಹಾಕಿ ಕರಗಿಸ್ತೀವೋ ಹಾಗೆ ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಮಾತು, ನಾವು ಬರೆಯೋದು, ನಗೋದು, ಎಲ್ಲ ಥರನೂ ಎಕ್ಸ್ಪ್ರೆಷನ್ ಏನೇನಿದೆ, ನಮ್ಮ ಇಂದ್ರಿಯಗಳ ಎಕ್ಸ್ಪ್ರೆಷನ್ ಏನೇನಿದೆ ಅದೆಲ್ಲದರಲ್ಲೂ ಕೂಡ ಈ ಒಂದು ಪ್ರಜ್ಞಾಪೂರ್ವಕವಾಗಿ ನಾವು ಮಾಡಿಬಿಟ್ರೆ, ಆ ಜ್ಞಾನದಿಂದ ಮಾಡಿಬಿಟ್ರೆ ಅದು ಅದರಲ್ಲಿ ರಸ ತುಂಬಿಕೊಂಡಿರುತ್ತೆ, ಆ ಎಸೆನ್ಸ್ ಇರುತ್ತೆ. ಅದು ಅವಳಿಗೆ ಬಹಳ ಇಷ್ಟ. ಅವಳು ಅದರಲ್ಲಿ ಮತ್ತಳಾಗ್ಬಿಡ್ತಾಳೆ. ಆ ಥರ ನಾವೇನಾದರೂ ಮಾಡಿದ್ರೆ ನಮಗೂ ಅಷ್ಟೇನೆ ಮತ್ತಾಗ್ತೀವಿ. ಯಾಕೆಂದರೆ ಮತ್ತಾಗೋದು ಅಂದರೆ ಅದ್ವೈತ ತತ್ವ. ಅದು ಅದ್ವೈತ ಅನ್ನೋದಕ್ಕೆ ಮತ್ತ ಅಂತ ಹೇಳ್ತಾರೆ. ನಮ್ಮಲ್ಲಿ ಡ್ಯುಯಾಲಿಟಿ ಹೊರಟೋಗುತ್ತೆ, ನಾವು ಅತೀತವಾಗಿ ಹೊರಟೋಗ್ತೀವಿ, ಭಾವಾತೀತವಾಗಿ ಯೋಚನೆಗೆ ಮೀರಿ ಹೊರಟೋಗ್ತೀವಿ. ಅದಕ್ಕೆ ಆ ಪರಾಶಕ್ತಿ, ಪರಾನಿಷ್ಠ ಅಂದರೆ ಅವಳೇ ದೀಕ್ಷಾ ಸ್ವರೂಪ. ಪರಾಶಕ್ತಿ ಪರಾನಿಷ್ಠ, ಪ್ರಜ್ಞಾನ ಘನರೂಪಿಣಿ, ಮಾಧ್ವಿ ಪಾನಾಲಸ. ಯಾವುದು ಆ ಒಂದು ಘನವಾದ
ಆ ಜ್ಞಾನವನ್ನು ಮತ್ತೆ ನಾವು ಪುನಃ ಎಲ್ಲಿ ಬೇಕೋ ಅಲ್ಲಿ ಉಪಯೋಗಿಸುವಾಗ ಸಾರಭೂತವಾಗಿ ಮಾತಾಡೋದು, ಸಾರ ಪ್ರಜ್ಞಾನ ಒಳಗಿಂದ ಆತ್ಮಾನುಭವದಲ್ಲಿ ನಾವು ರಸದಿಂದ ಮಾತಾಡಿದ್ರೆ ಅದು ಮತ್ತ ಸ್ವರೂಪದಲ್ಲಿ ಆಗುತ್ತೆ. ಮಹಾದ್ವೀಪಾನ ಲಸ ಮತ್ತ ಮಾತೃಕಾವರ್ಣ ರೂಪಿಣಿ. ಈ ಮಾತೃಕೆ ವರ್ಣ ಅಂದಾಗ ಈ ಅಕ್ಷರಗಳೆಲ್ಲವನ್ನು ಜೋಡಿಸಿಕೊಂಡು ನಾವು ಸಾರ್ಥಕವಾಗಿ ಮಾತಾಡಿದ್ರೆ ಆದಿಶಕ್ತಿ ಅವಳು ಮತ್ತಳಾಗ್ತಾಳೆ. ನಮ್ಮನ್ನು ಆ ಮತ್ತಳಾಗುವುದು, ನಾವು ಆ ಮತ್ತ ಸ್ಥಿತಿಗೆ, ಆ ದ್ವೈತ ಸ್ಥಿತಿಗೆ ನಾವು ತಲುಪ್ತೀವಿ. ಒಂದು ದೇವಿಯನ್ನ ನೀವು ಕಲ್ಪನೆ ಮಾಡಿಕೊಳ್ಳಿ. ಇದು ಆ ದೇವಿ ಬಿಳಿ ಮತ್ತು ಕೆಂಪು ಬಣ್ಣ ಮಿಶ್ರಿತ ಅಂತ ಹೇಳ್ತಾರೆ. ನಾವು ಯಾವ ಥರ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ? ಅಮೃತ ಶಿಲೆ ಕೆಂಪು ಬಣ್ಣ ಸೇರಿದು ಅಥವಾ ಪಿಂಕ್ ಕಲರ್ ಬರುತ್ತೆ. ಆ ಅಮೃತ ಶಿಲೆಯಲ್ಲಿ ಆ ದೇವಿಯನ್ನು ಕಲ್ಪನೆ ಮಾಡಿಕೊಂಡಾಗ ನಾನು ಯಾವುದೋ ಒಂದು ದೇವಸ್ಥಾನದಲ್ಲಿ ನೋಡಿದ್ದೆ. ಆ ದೇವಿಯ ಸುಂದರ ಮೂರ್ತಿ ಆ ಕೆಂಪು ಕಾಣೋ ಹಾಗೆ ಈ ಬಣ್ಣದ ದೀಪನ ಬಿಟ್ಟಿದ್ರು, ರೆಡ್ ಲೈಟ್ನ. ಅದು ಪಿಂಕ್ ಕಲರ್ ಕಾಣ್ತಾ ಇತ್ತು, ಬಹಳ ಚೆನ್ನಾಗಿತ್ತು. ಅದು ಹೊರಗಡೆಯಿಂದ ಬಿಟ್ಟಿದ್ರು. ಆದರೆ ದೇವಿಯ ವರ್ಣನೆಯಲ್ಲಿ ಆ ಕೆಂಪು ಬಣ್ಣ ಏನಿದೆ, ಸೂರ್ಯನ ದ್ವಾದಶ ಕಿರಣದಲ್ಲಿ ಆ ತೇಜಸ್ಸಿನಲ್ಲಿ ಒಂದು ತೇಜಸ್ಸು, ಮಿತ್ರ ತೇಜಸ್ಸು. ನಾವು ಸೂರ್ಯನನ್ನು ಸೂರ್ಯ ನಮಸ್ಕಾರ ಮಾಡುವಾಗ ರವಯೇ ನಮಃ, ಭಾನವೇ ನಮಃ, ಹಾಗೆಯೇ ಮಿತ್ರಾಯ ನಮಃ ಅಂತ ಹೇಳ್ತೀವಿ. ಆ ಮಿತ್ರ ತೇಜಸ್ಸು, ಆಕರ್ಷಕವಾದ ತೇಜಸ್ಸು. ಅವಳು ಸೂರ್ಯಮಂಡಲದಲ್ಲಿದ್ದಾಗ ಸೂರ್ಯನ ತೇಜಸ್ಸು ಅವಳಾಗಿರ್ತಾಳೆ. ಅದರಿಂದ ಅವಳ ಬಣ್ಣ ಕೆಂಪು ಬಂದಿದೆ. ಆ ಬಣ್ಣ, ಸೂರ್ಯನ ತೇಜಸ್ಸಿನ ಬಣ್ಣ ದಾಳಿಂಬೆ ಕುಸುಮ ಅಂತಾರೆ. ಈ ದಾಳಿಂಬೆ ಹೂವು ಇರುತ್ತಲ್ಲ, ಒಂದು ಕೆಲವು ಗಿಡದಲ್ಲಿ ಹಣ್ಣು ಕಾಯಿ ಬಿಡಲ್ಲ, ಬರೀ ಹೂಗಳು ಬಿಡುತ್ತೆ. ಆ ದಾಳಿಂಬೆ ಹೂಗಳು ಒಟ್ಟೊಟ್ಟಿಗೆ ಬಿಟ್ಟಾಗ ಒಂದು ಪ್ರಭೆ, ಅದರಲ್ಲಿ ಕೆಂಪು ಪ್ರಭೆ ಬರುತ್ತೆ. ಆ ಪ್ರಭೆಯು ಆ ಸೂರ್ಯನ ಆ ಮಿತ್ರನ ಪ್ರಭೆಯು ಎರಡೂ ಕೂಡ ಅವಳಿಂದ ಬಂತೋ, ಅವಳಿಗೆ ಅದರಿಂದ ಆ ಬಣ್ಣ ಬಂತೋ. ಜೊತೆಗೆ ಅವಳು ಬಾಯಿನಲ್ಲಿ ಹಾಕೊಂಡಿರೋ ತಾಂಬೂಲದ ಕೆಂಪು ಬಣ್ಣ ಆ ತುಟಿಯ ಮೇಲೆ ಬಂದು ಆ ರಸ, ಅದರಿಂದ ಕೆಂಪು ಬಣ್ಣ ಬಂತು ಅಂತ ವರ್ಣನೆ ಇದೆ. ಆ ವರ್ಣನೆ ಲಲಿತಾ ಸಹಸ್ರನಾಮದಲ್ಲಿ ಎಲ್ಲಿ ಬರುತ್ತೆ ಅಂದರೆ, ತಾಂಬೂಲ ಪೂರಿತ ಮುಖಿ ದಾಡಿಮಿ ಕುಸುಮ ಪ್ರಭಾ. ಅವಳು ಅದು ಆ ಒಂದು ವಿಗ್ರಹ, ಅದರ ಕಣ್ಣು ಬಹಳ ದೊಡ್ಡದಾಗಿದೆ, ಜಿಂಕೆ ಕಣ್ಣು ಥರ ಇದೆ. ಆ ವಿಗ್ರಹ ಸೂಕ್ಷ್ಮ ದೃಷ್ಟಿ, ದೂರದೃಷ್ಟಿ ಎಲ್ಲವೂ ಕೂಡ ಆ ಜಿಂಕೆ ಮೋಹನ ರೂಪ. ಅದು ನೋಡಿ, ಆ ತಾಂಬೂಲ ಹಾಕ್ಕೊಂಡಾಗಲೇ ನಾವು ತಿಳ್ಕೋಬೇಕು, ಊಟ ಮಾಡಿದ ಮೇಲೆ ತಾಂಬೂಲ ಹಾಕೊಳ್ಳೋದು. ಆವಾಗ ಒಂಥರ ತೃಪ್ತ ಸ್ಥಿತಿ ಇರುತ್ತೆ, ಆ ಮುಖದಲ್ಲಿ ತೃಪ್ತತೆ ಇದೆ. ತಾಂಬೂಲ ಬಾಯಲ್ಲಿ ಇಟ್ಕೊಳ್ಳೋದ್ರಿಂದ ಆ ಬಾಯಿ ಚಿಕ್ಕದಾಗಿದೆ, ಅದರಲ್ಲಿ ಒಂದು ಮುಗುಳ್ ನಗೆ ಇದೆ. ಆ ಮುಗುಳ್ ನಗೆ ಜೊತೆಗೆ ಮೋಹಕ ರೂಪ ಅವಳದು. ಆ ಮೋಹಕ ರೂಪ ಜೊತೆಗೆ ಅವಳು ಸತ್ಯ ಸ್ವರೂಪಕ್ಕೂ ಮೀರಿದ್ದು. ಅವಳನ್ನ ಏನು ಹೇಳ್ತೀವಿ, ಮುಖ್ಯ ಅಂತ ಹೇಳ್ತೀವಿ. ಆ ಸತ್ಯ ಸ್ವರೂಪಕ್ಕೆ ಮೀರಿದವಳನ್ನ ಮುಖ್ಯ ಅಂತ. ಅವಳು ಯಾವ ಥರ ನಮಗೆ ಅಧ್ಯಾತ್ಮದ ಆನಂದವನ್ನು ಕೊಡ್ತಾಳೆ ಅಂದರೆ, ಆ ಒಂದು ಮತ್ತೇರುವಂತಹ ಅಧ್ಯಾತ್ಮದ ಒಂದು ಸಂತೋಷ ಅಂತ ಹೇಳ್ತಾರೆ, ಮುದ ಅಂತ ಹೇಳ್ತಾರೆ, ಅಥವಾ ರುಚಿ ಅಂತ ಹೇಳ್ತಾರೆ. ಮತ್ತೇರುವ ರುಚಿಯನ್ನು ಅದನ್ನು ಕೊಡ್ತಾಳವಳು, ಆ ಸೊಬಗನ್ನು ಕೊಡ್ತಾಳೆ ನಮಗೆ ಅನುಭವಿಸೋಕ್ಕೆ. ಇದು ಎಲ್ಲಿ ಬರುತ್ತೆ? ತಾಂಬೂಲ ಪೂರಿತ ಮುಖಿ ದಾಡಿಮಿ ಕುಸುಮ ಪ್ರಭಾ ಮೃಗಾಕ್ಷಿ ಮೋಹಿನಿ ಮುಖ್ಯ. ಅವಳು ಮೃಡಾನಿ, ಶಿವ ಮೃಡ. ಅವನು ದಯೆಯಿಂದ ಎಲ್ಲರನ್ನೂ ಕೂಡ ಅವನು ದಯೆಯಿಂದ ಕರುಣೆಯಿಂದ ಅವನು ಪ್ರಸಾದ ಮಾಡಿದ್ರೆ, ಪ್ರಸಾದವನ್ನು ಕೊಟ್ಟರೆ ಅವಳು ದಯೆಯಿಂದ ಅಲ್ಲ, ಅವಳು ಅಧ್ಯಾತ್ಮದ ಒಂದು ಆನಂದವನ್ನು ಕೊಡ್ತಾಳೆ, ಪರಮಾನಂದವನ್ನು ಕೊಡ್ತಾಳೆ, ಬ್ರಹ್ಮಾನಂದವನ್ನು ಕೊಡ್ತಾಳೆ ಎಲ್ಲರಿಗೂ ಕೂಡ, ಭಕ್ತರಿಗೆಲ್ಲ. ಮೃಡಾಣಿ ಮಿತ್ರ ರೂಪಿಣಿ. ಆ ಮಿತ್ರ ರೂಪಿಣಿ ಎಂದಾಗ ಎರಡರ್ಥ ಬರುತ್ತೆ. ಆ ಮಿತ್ರ ಅನ್ನೋದು ಆಕರ್ಷಕ ಕಳೆಯಿಂದ ಅವಳು ಸ್ನೇಹಿತಳಾಗ್ತಾಳೆ, ಅಥವಾ ಆ ಮಿತ್ರನ ಆ ತೇಜಸ್ಸು ಮಿತ್ರ ರೂಪಿಣಿ. ಮೃಡಾಣಿ ಮಿತ್ರ ರೂಪಿಣಿ. ಅವಳು ಊಟ ಮಾಡಿ ತಾಂಬೂಲ ಹಾಕೊಂಡ್ರೆ ಹೇಗಿರುತ್ತೆ? ತೃಪ್ತ, ನಿತ್ಯ ತೃಪ್ತ. ಆ ಮುಖ ನೋಡಿದ್ರೇ ನಮಗೇನು ಬೇಡ ಅನಿಸ್ಬಿಡುತ್ತೆ, ತೃಪ್ತಿ ಬಂದ್ಬಿಡುತ್ತೆ ನಮಗೆ ಕೂಡ. ಏನು ಬೇಡ, ಅವಳ ಪಾದದ ಹತ್ರ ಇದ್ರೆ ಸಾಕು, ಅಂತ ನಿಧಿಗಿಂತ ಬೇರೆ ನಿಧಿ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ. ಅವಳ ಪಾದದ ಆಶ್ರಯವೇ ಸಾಕು ಅಂತ ತ್ಯಾಗರಾಜರು ಹೇಳಿದಾರಲ್ಲ,
ಆ ರೀತಿ ಆ ನಿಧಿ ಬೇಕು. ರಾಮನ ಪಾದಕ್ಕೆ ಹೋದ್ರೆ ಅವನ ಸನ್ನಿಧಾನದಲ್ಲಿ ಅದೇ ನನಗೆ ನಿಧಿ ಚಾಲಮಾನ್. ಹಂಗೆ ನಾವು ಸಂಪೂರ್ಣವಾಗಿ ಎಲ್ಲ ಏನು ಬೇಡಪ್ಪ ನೀನಿದ್ರೆ ಸಾಕು ಅನ್ನೋ ಹಂಗಾಗುತ್ತೆ. ನಿತ್ಯ ತೃಪ್ತ ಭಕ್ತ ನಿಧಿ, ಭಕ್ತರಿಗೆ ನಿಧಿ. ಅವಳು ನಿಖಿಲೇಶ್ವರಿ, ಅವಳು ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ನಿಯಂತ್ರಣದಲ್ಲಿಟ್ಕೊಂಡಿರುವ ನಿಖಿಲೇಶ್ವರಿ. ಇದು ನಾವು ನೋಡಬೇಕು. ಮೈತ್ರಾದಿವಾಸನ, ಮೈತ್ರಿಗೆ 4 ವಾಸನೆಗಳಿದೆ ಅಂತಾರೆ. ನಾವು ಏನಾದ್ರೂ ದುಷ್ಟ ಕೆಲಸ ಮಾಡಿದಾಗ ಅವಳು ನಮ್ಮನ್ನು ದೂರ ಇಡ್ತಾಳೆ, ಅಂದರೆ ಉದಾಸೀನ ಮಾಡ್ತಾಳೆ, ಉಪೇಕ್ಷೆ ಮಾಡ್ತಾಳೆ. ನಾವು ಚೆನ್ನಾಗಿ ಸಂತೋಷವಾಗಿ ಕೆಲಸ ಮಾಡಿದಾಗ ಸಂತೋಷ ಪಡ್ತಾಳೆ, ಮುದ ಪಡ್ತಾಳೆ. ಇದೆಲ್ಲ ವಾಸನೆಗಳು, 2 ಮೈತ್ರಿಯ ವಾಸನೆ. ಇನ್ನೊಂದು, ಅವಳು ನಾವು ದುಃಖದಲ್ಲಿದ್ದಾಗ ದಯೆಯಿಂದ, ಕಷ್ಟದಲ್ಲಿದ್ದಾಗ ದಯೆಯಿಂದ ನಮ್ಮನ್ನು ನೋಡ್ಕೊಳ್ತಾಳೆ ಮತ್ತು ಸ್ನೇಹಿತಳಾಗಿರ್ತಾಳೆ. ಮೈತ್ರಾದಿವಾಸನ ಲಭ್ಯ ಮಹಾಪ್ರಳಯ ಸಾಕ್ಷಿಣಿ. ನಿದ್ದೆ ಮಾಡ್ತಾ ಇರುವಾಗ ಒಂದು ನಿತ್ಯ ಪ್ರಳಯ ಅಂತೀವಿ, ನಾವು ಸಾಯುವಾಗ ಆಂತರಿಕ ಪ್ರಳಯ ಅಂತ ಹೇಳ್ತೀವಿ, ಅತ್ಯಂತರಿಕ ಪ್ರಳಯ ಅಂತ. ಯುಗ ಅಂತರದಲ್ಲಿ ಕೂಡ ಪ್ರಳಯ ಆಗುತ್ತೆ, ಮಹಾಪ್ರಳಯವೂ ಆಗುತ್ತೆ. ಅವಳು ಮಹಾಪ್ರಳಯ ಸಾಕ್ಷಿಣಿ, ಅವಳೇನೇ ಪರಾಶಕ್ತಿ, ಪರಾವಿಷ್ಟ, ಪ್ರಜ್ಞಾನ ಘನ ರೂಪಿಣಿ ಅಂತ ಹೇಳ್ತೀವಿ. ಇವಳು ಹೇಗೆ ಅಂದರೆ ಶಿವ ನಿರ್ಗುಣ, ನಿರಾಕಾರ, ಪ್ರಕಾಶ ರೂಪ. ಇವಳು ವಿಮರ್ಶಾ ರೂಪ. ಆ ಪ್ರಕಾಶ ರೂಪ, ಆ ಬೆಳಕಿನಿಂದ ಅವಳು, ಅದರಿಂದ ಆ ಬೆಳಕಿಂದ ಆ ಸೌಂಡ್, ಲೈಟಿಂದ ಸೌಂಡ್ ತೆಗೆಯೋದು ಅಂತಲ್ಲ, ಆ ಬೆಳಕಿಂದ ಆ ನಾದವನ್ನ ಎಳಿತಾಳೆ, ನಾದ ಆಗ್ತಾಳೆ, ವಿಸ್ತರಿಸ್ತಾಳೆ ಬೆಳಕನ್ನ, ನಾದ ಆಗ್ತಾಳೆ. ನಾದದಿಂದ ಹೇಗೆ ಪರ ಪಶ್ಯಂತಿ, ಮಧ್ಯಮ, ವೈಖರಿ ರೂಪ, ಹಾಗೆ ವಿಸ್ತಾರವಾಗಿ, ಹಾಗೆ ಇಡೀ ಈ ಒಂದು ಆಕಾಶವು ವಿಸ್ತಾರವಾಗಿ, ಜೊತೆಗೆ ವಾಯು ಸೇರ್ಕೊಂಡು, ಅಗ್ನಿ ಸೇರ್ಕೊಂಡು, ಅದರ ಜೊತೆಗೆ ಆಪ ಸೇರ್ಕೊಂಡು, ಭೂಮಿ ಸೇರ್ಕೊಂಡು, ಹೇಗೆ ಆ ಒಂದು ಜಗತ್ತನ್ನು ಸೃಷ್ಟಿ ಮಾಡಿದ್ಲು, ವಿಸ್ತಾರ ಆಗ್ತಾ 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 ಆಗ್ತಾ, ಹಾಗೆ ಅವಳು ನಮ್ಮಲ್ಲಿ ವಿಸ್ತಾರವಾಗ್ತಾಳೆ. ವಿಮರ್ಶ ರೂಪ, ವಿಮರ್ಶ ರೂಪಿಣಿ ವಿದ್ಯೆ ಅದು. ಜಗದಾದಿ ವಿಯದಾದಿ ಜಗತ್ಪ್ರಸೂಹು, ಸರ್ವವ್ಯಾಧಿ ಪ್ರಶಮನಿ, ಸರ್ವ ಮೃತ್ಯು ನಿವಾರಿಣಿ. ಆವಾಗ ನಾವು ತಿಳ್ಕೋಬೇಕು, ನಮ್ಮಲ್ಲಿ ಎಲ್ಲ ಮೇಲಿಂದ ಕೆಳಗರು ಅವಳನ್ನು ಬಿಟ್ಟು ಇನ್ಯಾರನ್ನೂ ಪೂಜೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಗ್ರ ಪೂಜೆ ಅವಳಿಗೇನೆ, ಅಗ್ರಗಣ್ಯ, ಅಚಿಂತ್ಯ ರೂಪ. ನಾವು ಚಿಂತೆ ಮಾಡಿ ಈ ಥರ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಮನಸ್ಸಿನಲ್ಲಿ, ಅವ್ರವ್ರ ಮನಸ್ಸಿನಲ್ಲಿ, ಅವ್ರವ್ರ ಯೋಗ್ಯತೆಯಿಂದ ಅವ್ರವ್ರು ಯಾವ ಥರ ಬೇಕೋ ಆ ಥರ ಅವಳನ್ನು ನೋಡ್ಬೋದು. ಅಚಿಂತ್ಯ ರೂಪ, ಕಲ್ಮಶನಾಶಿನಿ. ಕಲಿಗಾಲದಲ್ಲಿ ನಾಸ್ತಿಕರು ಜಾಸ್ತಿ ಇರ್ತಾರೆ, ಅಥವಾ ದಬ್ಬಾಚಾರಿಗಳು ಜಾಸ್ತಿ ಇರ್ತಾರೆ, ಅಥವಾ ಪೂಜೆಯಿಂದ ಬರೀ ಹೊಟ್ಟೆಪಾಡಿಗೆ ಪೂಜೆ ಮಾಡೋರು ಇರ್ತಾರೆ. ಹೊಟ್ಟೆಪಾಡಿಗೆ ಬಹುಕೃತ ವೇಷ ಅಂತ ಶಂಕರಾಚಾರ್ಯರು ಹೇಳಿಲ್ವಾ? ಹಾಗೆ ಶಂಕರಾಚಾರ್ಯರು ಹೇಳಿದ್ದನ್ನು ಎಲ್ಲರೂ ಶಂಕರಾಚಾರ್ಯರು ಹೇಳಿದ್ರು ಅಂತ ಹೇಳ್ತಾರೆ. ಧೈರ್ಯವಾಗಿ ನಾವು ಹೇಳಕ್ಕೆ ಹೆದರಿಕೆ. ಯಾಕೆ ಅಂದರೆ ಎಲ್ಲರೂ ಕೂಡ ಹಿಂದಿಂದ ಆದರೆ ಆಗೋಗಿದೆ ಅಲ್ಲ, ಪಾಸ್ಟನ್ನು ಒಪ್ತಾರೆ. ಇವಾಗ ಎಷ್ಟು ಜನ, 100 ಜನದಲ್ಲಿ 99 ಜನ ಬರೀ ಹೊಟ್ಟೆಪಾಡಿಗೆ ದೇವ್ರ ಪೂಜೆ ಮಾಡ್ತಾ ಇರೋದು. ಅದನ್ನು ಧೈರ್ಯವಾಗಿ ಹೇಳೋಕ್ಕಾಗಲ್ಲ. ಶಂಕರಾಚಾರ್ಯರು ಹೇಳಿದ್ರು ಅಂದರೆ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ. ಈ ಥರ ಅಂದರೆ ಏನು? ವಿಮರ್ಶ ರೂಪಿಣಿ ವಿದ್ಯಾ ವಿಗದಾದಿ ಜಗತ್ಪ್ರಸು. ಅವಳನ್ನೇ ಮುಂಚೆನೆ ಪೂಜೆ ಮಾಡಬೇಕು, ಅಗ್ರ ಪೂಜೆ ಮಾಡಬೇಕು. ಅಗ್ರಗಣ್ಯ, ಅಚಿಂತ್ಯ ರೂಪ, ಕಲಿಕಲ್ಮಶನಾಚಿನಿ. ಅವಳು ಯಾರು? ಕಾತ್ಯಾಯಿನಿ. ಸಪ್ತ ಮಾತೃಕೆ ಅವಳು, ಪರಾಶಕ್ತಿ ಅವಳು, ನಿಖಿಲೇಶ್ವರಿ ಅವಳು ಕಾತ್ಯಾಯಿನಿ. ಆ ಕಾತ್ಯಾಯಿನಿ ಅವಳು ಕಾಲಹಂತ್ರಿ, ಮೃತ್ಯುವನ್ನು ಹರಣ ಮಾಡೋಳು. ಕಾಲಹಂತ್ರಿ ಆ ಕಮಲಾಕ್ಷನೇ, ವಿಷ್ಣುವೇ ಅವಳನ್ನು ಪೂಜೆ ಮಾಡಿದಾಳೆ. ಕಮಲಾಕ್ಷ ನಿಷೇವಿತ, ಅವಳೇ ತಾಂಬೂಲ ಪೂರಿತ ಮುಖಿ, ದಾಡಿಮಿ ಕುಸುಮಪ್ರಭ, ಅವಳೇ ಕಲ್ಯಾಣಿ. ನಾವು ಇವಾಗ ಏನೇ ಆಗಲಿ ಸಮರ್ಪಣಾ ಭಾವ ಇದ್ರೆ ಎಲ್ಲವೂ ನೈವೇದ್ಯವಾಗುತ್ತಲ್ವ? ಏನೇ ಕೆಲಸ ಮಾಡಿದ್ರು ನೈವೇದ್ಯವಾಗುತ್ತಲ್ವ? ಹಾಗೆ ನಾವು ನೈವೇದ್ಯ ಅಂತ ನಾವು ಯೋಗಿನಿ ನ್ಯಾಸದಲ್ಲಿ ಒಂದೊಂದು ಚಕ್ರದಲ್ಲಿ ದೇವಿಗೆ ಒಂದೊಂದು ನೈವೇದ್ಯವನ್ನು ಮಾಡ್ತೀವಲ್ಲ, ಹಾಗೆ ಸಹಸ್ರಾರದಲ್ಲಿ ಎಲ್ಲ ಥರ ಅನ್ನಗಳನ್ನು ಅವಳಿಗೆ ನೈವೇದ್ಯ ಮಾಡ್ತೀವಿ. ಅವಾಗ ಏನು ಹೇಳ್ತೀವಿ ಅವಳಿಗೆ? ಅಮ್ಮ ಸ್ವಾಹ ನೀನು ಅಂತ ಹೇಳ್ತೀವಿ. ಸ್ವಾಹ ಅಂದರೆ ನೀನು ಯಜ್ಞೇಶ್ವರನ ಹೆಂಡತಿ, ಸ್ವಾಹ ಸ್ವಾಹ ಅಂತ ಹೇಳುವಾಗ ಪ್ರಾಣಾಯ ಸ್ವಾಹ. ನಾನು ತಿಂದಿದ್ದು ನೈವೇದ್ಯ ಮಾಡಿದ ತಕ್ಷಣ ಯಾರು ಬಂದು ತಿನ್ನಲ್ಲದು, ನಾವೇ ತಿನ್ನುವಾಗ ನಮ್ಮ ನಾಡಿಗಳಿಗೂ ಕೂಡ, ನಮ್ಮ ದೇಹದಲ್ಲಿರುವ ಎಲ್ಲದಕ್ಕೂ ಕೂಡ ಅದು ಪುಷ್ಟಿಯನ್ನು ಕೊಡಲಿ, ಅದನ್ನು ಶುದ್ಧ ಮಾಡಲಿ ಅಂತ ಹೇಳಿ ನಾವು ಅವಳು ಬಂದು ಮುಟ್ಟುತ್ತಾಳೆ ಅನ್ನೋ ಭಾವನೆಯಿಂದ, ಅಂದರೆ ಅವಳಿಗೆ ಅಂತ ಸಮರ್ಪಣೆ ಮಾಡ್ತೀವಲ್ಲ ನೈವೇದ್ಯ, ಅದು ಮಾತ್ರ ಸೇಕ್ರೆಡ್ ಆಗುತ್ತೆ, ಪ್ರಸಾದವಾಗುತ್ತೆ. ನಾವು ಹೇಳ್ತೀವಿ ಸ್ವಾಹ ಅಂತ, ಪ್ರಾಣಾಯ ಸ್ವಾಹ, ಪನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂತ ಮಾಡ್ತೀವಲ್ಲ. ಸ್ವಾಹ ಯಜ್ಞ ಮಾಡುವಾಗಲೂ ಕೂಡ
ನಂದಲ್ಲ ಮಮ ಸ್ವಾಹ, ಅವಳೇ ದೇವತೆಗಳಿಗೆ ಅದ ಹವಿಸನ್ನ ತಲುಪಿಸೋದು ಅವಳೇ, ಪಿತೃಗಳಿಗೆ ಅವಳು ಸ್ವಾಹ ಸ್ವಧಾ. ಆಗ ಅದನ್ನ ಕವ್ಯ ಅಂತ ಹೇಳ್ತಾರೆ, ಹವ್ಯ ಅನ್ನ ಕವ್ಯ ಅಂತ ಹೇಳ್ತಾರೆ, ಅದನ್ನು ತಲುಪಿಸೋದು ಅವಳೇ. ಸ್ವಧಾ ಸ್ವಾಹ ಸ್ವಧಾ. ಅಮತಿ, ಅಮತಿ ಅಂದ್ರೆ ಬುದ್ಧಿಯಿಂದ ಮತಿ ಅಂತ ಹೇಳ್ತೀವಿ, ಅಹಂಕಾರ ಇಲ್ಲದೆ ಇರೋದನ್ನ ಅಮತಿ ಅಂತ ಹೇಳ್ತೀವಿ, ಅಮನಸ್ಸು ಅನ್ನಲ್ವಾ, ಹಾಗೆ ಅಮತಿ. ಸ್ವಾಹ ಸ್ವಧಾ ಅಮತಿರ್ ಮೇಧ, ಮೇಧಾಶಕ್ತಿ, ವೇದ ಸ್ಮೃತಿ, ಶ್ರುತಿ ಸ್ಮೃತಿರ ಉತ್ತಮ. ಕೇಳೋದು ಮತ್ತೆ ಗ್ರಹಿಸೋದು, ಆ ಜ್ಞಾನನ ವಿಜ್ಞಾನ ಘನವಾಗಿ ಅದನ್ನು ಬಳಸ್ಕೊಳ್ಳೋದು, ಗುರು ದೀಕ್ಷೆಯನ್ನು ಪಾಲಿಸೋದು, ಅದನ್ನು ಹಿಡ್ಕೊಳ್ಳೋದು, ಅದಕ್ಕೆ ಬೇಕಾದಾಗ ಅದನ್ನು ಉಪಯೋಗಿಸೋದು, ಎಲ್ಲ ಜ್ಞಾಪಿಸ್ಕೊಳ್ಳಿ. ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಕನೆಕ್ಷನ್ ಇದೆ. ನಾವು ಯಜ್ಞ ಮಾಡಬೇಕಾದ್ರೂ ಮಾತಾಡೋದು ಕೂಡ ಒಂದು ಯಜ್ಞ ಆಗಿಬಿಡುತ್ತೆ. ಅದನ್ನು ಜ್ಞಾನ ಯಜ್ಞ ಅಂತ ಹೇಳ್ತಾರೆ, ಭೂತ ಯಜ್ಞ ಅಂತ ಹೇಳ್ತಾರೆ. ಊಟ ಮಾಡುವಾಗ ನೈವೇದ್ಯ ಪ್ರಸಾದ ಅಂದ್ಕೊಂಡು ತಿನ್ನೋದು, ನೈವೇದ್ಯ ಅವಳಿಗೆ ಇಡೋದು ಎಲ್ಲವೂ ಕೂಡ ಯಜ್ಞವಾಗುತ್ತಲ್ವ. ಭೂತ ಯಜ್ಞ ಆಗುತ್ತೆ, ಜ್ಞಾನ ಯಜ್ಞ ಆಗುತ್ತೆ, ದಾನವೆಲ್ಲ ಯಜ್ಞ ಆಗುತ್ತೆ, ಎಲ್ಲ ಧರ್ಮವೂ ಯಜ್ಞ ಆಗುತ್ತೆ. ಸ್ವದೇವ್ಮೆ ಶ್ರುತಿ ಸ್ಮೃತಿನ ಉತ್ತಮ. ಪುಣ್ಯ ಕೀರ್ತಿ ನೋಡಿ, ಅವಳು ಕೀರ್ತಿ ಸ್ವರೂಪ. ಪುಣ್ಯ ಮಾಡಿದ್ರೆ ಕೀರ್ತಿ, ದುಷ್ಕೀರ್ತಿ ಸತ್ಕೀರ್ತಿ ಅಂತಾರೆ. ದುಷ್ಕೀರ್ತಿ ಯಾವುದು? ಕೀರ್ತಿ ಅವಳೇ. ದುಷ್ಕೀರ್ತಿ ನಾವು ಮಾಡ್ಕೊಳ್ಳೋದಂದ್ರೆ ರಾವಣನೂ ಕೀರ್ತಿವಂತನಾದ, ರಾಮನೂ ಕೀರ್ತಿವಂತನಾದ. ದುಷ್ಕೀರ್ತಿ ಒಂದು, ಸತ್ಕೀರ್ತಿ ಒಂದು. ಎಷ್ಟೋ ಜನ ಹೇಳ್ತಾರೆ ಕೆಟ್ಟ ಕೆಲಸ ಮಾಡ್ತಾರೆ, ನ್ಯೂಸ್ ಬರುತ್ತೆ, ಸದ್ಯ ಸುದ್ದಿ ಆಯ್ತಲ್ಲ, ನಮ್ಮ ಹೆಸರು ಬಂತಲ್ಲ ಅಂತಾರೆ. ಇದು ದುಷ್ಕೀರ್ತಿ. ಯಾರಿಗೇನ್ ಬೇಕೋ ಅದು ಪುಣ್ಯ ಶ್ರವಣ ಕೀರ್ತನ. ಪುಣ್ಯ ಕೀರ್ತಿ, ಪುಣ್ಯ ಲಭ್ಯ, ಪುಣ್ಯ ಶ್ರವಣಕ್ಕೆ, ಪುಣ್ಯ ಕೀರ್ತಿಯಿಂದನೇ ಅವಳು ಲಭ್ಯಳಾಗೋದು, ದುಷ್ಕೀರ್ತಿಯಿಂದ ಲಭ್ಯಳಾಗೋದಿಲ್ಲ. ಪುಣ್ಯ ಶ್ರವಣ ಕೀರ್ತನ, ಪುಣ್ಯದ ವಿಚಾರಗಳನ್ನು ಕೇಳಿ ಶ್ರವಣ ಮಾಡಿ, ಸಂಗೀತ ಹೇಳಿ, ಭಜನೆ ಮಾಡಿ ಅವಳನ್ನು ಒಲಿಸ್ಕೋಬೇಕು. ಪುಣ್ಯ ಶ್ರವಣ ಕೀರ್ತನ. ಇದು ಶಚೀದೇವಿ ಪುಲೋಮನ ಮಗಳು, ಇಂದ್ರನ ಹೆಂಡತಿ. ಇಂದ್ರನಿಗೆ ಶಾಪ ಆಯ್ತಲ್ಲ, ಇಂದ್ರ ಬ್ರಹ್ಮಹತ್ಯೆ ಮಾಡಿ ಶಾಪ ಆಯಿತು ಇಂದ್ರನಿಗೆ. ಆವಾಗ ಬೇರೆ ಒಬ್ಬ ಇಂದ್ರ ನಹುಷ ಇಂದ್ರನಾಗಿ ಬರುತ್ತಾನೆ. ಆಗ ಅವನಿಗೆ ಅವಳು ಶಚಿದೇವಿ ಮೇಲೆ ಕಣ್ಣು ಬೀಳುತ್ತೆ. ಆಗ ಅವಳು ದೇವಿಯನ್ನು ಮೊರೆ ಹೊಕ್ಕು, ದೇವಿಗೆ ಅವಳು ಆರಾಧನೆ ಮಾಡಿ ಅವಳು ಹೇಳ್ತಾಳೆ, ನನ್ನ ಗಂಡ ಪುನಃ ಇಂದ್ರ ಪದವಿಗೆ ಬರಬೇಕು, ಈ ನಹುಷ ನನ್ನ ಕೈಯಿಂದ ನಾನು ತಪ್ಪಿಸ್ಕೊಳ್ಬೇಕು ಅಂತ. ಆಗ ಗುರು ಬೃಹಸ್ಪತಿಯ ಒಂದು ಉಪಾಯದ ಪ್ರಕಾರ ಆ ನಹುಷ ಅವನು ಈ ರೀತಿ ಸಪ್ತ ಋಷಿಗಳು ಎತ್ಕೊಂಡ್ಬರ್ಬೇಕು ಅವನ ರಥದಲ್ಲಿ ಪಲ್ಲಕ್ಕಿಯಲ್ಲಿ ಅಂದಾಗ ಅವನು ದೂರ್ವಾಸನಿಗೆ ಒದ್ದು ಮತ್ತೆ ಹಾವಾಗ್ತಾನೆ. ಇದೊಂದು ಸಣ್ಣ ಕಥೆ ಇದೆ, ಅದು ತಿಳ್ಕೋಬೇಕು. ಪುಲೋಮಜಾರ್ಚಿತ ಪುಲೋಮಜಾರ್ಚಿತ ಬಂಧು ಮೋಚನಿ ಅಂತ ಬಂಧನಗಳನ್ನೆಲ್ಲ ವಿಮೋಚನೆಗೊಳ್ತಾಳೆ. ಅವಳಿಂದ ಅರ್ಚಿಸಲ್ಪಟ್ಟವಳು ತಾಯಿ ಪುಲೋಮಜಾರ್ಚಿತ ಬಂಧು ಮೋಚನಿ, ಬಂಧುರಾಲಕ. ಆ ಒಂದು ಸುಂದರವಾದ ನಾನು ವಿಗ್ರಹವನ್ನು ಹೇಳಿದ್ನಲ್ಲ, ಆ ತಾಡಿಮಿ ಕುಸುಮ ಪ್ರಿಯಳ, ಅವಳಿಗೆ ಗುಂಗುರು ಕೂದಲಿದೆ ಅಂತ ಹೇಳ್ತಾರೆ. ಅದು ಬಂಧನವನ್ನು ವಿಮೋಚನೆ ಮಾಡೋ ಕೂದಲು. ನಾವು ಇಲ್ಲಿ ತುಲಾಭಾರ ಮಾಡುವಾಗ, ಚಾಮರ ಸೇವೆ ಮಾಡುವಾಗ ಆ ಒಂದು ಕಲ್ಮಶಗಳನ್ನು ತೆಗೆಯೋದಕ್ಕೆ, ದೋಷವನ್ನು ತೆಗೆಯೋದಕ್ಕೆ ಆ ಚಾಮರವನ್ನು ಉಪಯೋಗಿಸ್ತೀವಿ. ಅದರಲ್ಲಿ ಚಮರಿಮೂರ್ಗದ ಕೂದಲಿದೆ ಅಂತಾರೆ. ಆ ದೇವಿ ಯಾವ ಯಾವ ಪ್ರಾಣಿಗಳಲ್ಲಿ ಆವಾಹಿತಳಾಗಿದ್ಲೋ ಆ ಕೂದಲುಗಳೆಲ್ಲವೂ ದೇವಿಯ ಕೂದಲುಗಳೇ ಅಂತ ಹೇಳ್ತಾರೆ. ಹಾಗೆ ಅದು ನಮ್ಮ ಬಂಧನಗಳನ್ನು ವಿಮೋಚನೆ ಮಾಡ ಬಂಧುರಾಲಕ, ವಿಮರ್ಶ ರೂಪಿಣಿ ವಿದ್ಯಾ ವ್ಯದಾದಿ ಜಗತ್ಪ್ರಸೂಹು. ಈ ನಾಮವನ್ನು ಎಲ್ಲಿಂದ? ಸ್ವಾಹ ಸ್ವಧಾ ಸ್ವತಿರ್ಮೇಧ ಶ್ರುತಿ ಸ್ಮೃತಿರ ಉತ್ತಮ. ಪುಣ್ಯ ಕೀರ್ತಿ, ಪುಣ್ಯ ಲಭ್ಯ, ಪುಣ್ಯ ಶ್ರವಣ ಕೀರ್ತನ, ಪುಲೋಮಜಾರ್ಚಿತ, ಬಂಧು ಮೋಚನಿ, ಬಂಧುರಾಲಕ. ಈ ಥರ ನಾವು ವಿಮರ್ಶ ರೂಪಿಣಿ ವಿದ್ಯಾ ವ್ಯದಾದಿ ಜಗತ್ಪ್ರಸೂಹು, ಸರ್ವವ್ಯಾಧಿ ಪ್ರಶಮನಿ, ಸರ್ವ ಮೃತ್ಯು ನಿವಾರಿಣಿ, ಅಗ್ರಗಣ್ಯ ಚಿಂತ್ಯರೂಪ ಕಲಿಕಲ್ಮಶನಾಶಿನಿ, ಕಾತ್ಯಾಯನಿ ಕಾಲಹಂತ್ರಿ ಕಮಲಾಕ್ಷರಿ ಸೇವಿತ, ತಾಂಬೂಲಪೂರಿತಮುಖಿ ದಾಡಿಮಿ ಕುಸುಮ ಪ್ರಭಾ, ಮೃಗಾಕ್ಷಿ ಮೋಹಿನಿ ಮುಖ್ಯ ಮೃಡಾಣಿ ಮೃಗದೋರ್ಲತ. ಇದನ್ನು ಈ ಥರ ಹೇಳ್ತಾ ಇದ್ರೆ ನಿಮಗೆ ಅನಿಸ್ಬೇಕು ಕೊನೆ ತನಕ ಅಲ್ಲಿ ನಿಲ್ಲಿಸಿ. ಮಹಾಕೈಲಾಸ ನಿಲಯ ಮೃಣಾಲ ಮೃದುದೋರ್ಲತ ಅಂದ ತಕ್ಷಣ ಆತ್ಮವಿದ್ಯೆ ನೆಕ್ಸ್ಟು ಶುರು ಆಗುತ್ತೆ. ಅದನ್ನು ಹೇಳಿದ್ದೀನಿ. ಇಲ್ಲಿಗೆ ಮುಗಿಸೋಣ. ನಾಳೆ ಪುನಃ ಇನ್ನೊಂದು ಭಾಗವನ್ನು ತೆಗೆದುಕೊಳ್ತೀನಿ. ದಿನಾಗ್ಲೂ ಈ ಪೂಜೆ ಆದಮೇಲೆ ಒಂದು ಮಂಗಳಾರತಿ ಮಾಡಿ, 10ನೇ ದಿನ ಲಲಿತಾ ಸಹಸ್ರನಾಮ ತಗೊಂಡು ತ್ರಿಶತಿ ತಗೊಂಡು ನಾನು ಶ್ರೀಚಕ್ರ ಪೂಜೆಯನ್ನು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಭಾಗವಹಿಸ್ಬೋದು.